ಭೈರವಿ ಹತ್ರನೂ ಮಾತಾಡ್ಬೇಕು. ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಿವಗಾಮಿ ಮೇಡಮ್ನ ನಾನು ಇಲ್ಲಿ ಕಳಿಸ್ತೀನಿ. ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಪ್ಲೀಸ್. ಸರಿ ಆಯ್ತು. ಹಾ ಬನ್ನಿ ಮಕ್ಕಳ. ಸರಿ, ಇಬ್ರು ಹೋಗಿ ಆಟ ಆಡ್ಕೊಳ್ಳಿ. ಹಾ ಸರಿ ಹೋಗಿ. ಆದಿ ಬಂದ ಅನ್ಸತ್ತೆ. ಫಸ್ಟು ಲಿಫ್ಟ್ ಆಫ್ ಮಾಡಬೇಕು. ಮಿಸ್ಟರ್ ಆದಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನ ನಮ್ಮ ಮನೆ ಕರೆದಿಲ್ವಲ್ಲ. ನಾನು ನನ್ನ ಹೆಂಡ್ತಿನ ನಿಮ್ಮನೆ ಕಳಿಸಿಲ್ವಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನನ್ನ ಹೆಂಡ್ತಿನ ನಿಮ್ಮನೆ ಕಳಿಸಿಲ್ಲ. ಆದರೂ ಅವಳು ಇಲ್ಲಿದ್ದಾಳೆ. ಹಾಗಾಗಿ ನೀನು ಕರೀದೇ ಇದ್ರು ನಿನ್ನ ಮನೆಗೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ನಮ್ಮ ಮನೇಲಿದ್ದಾರೆ ಅಂತ ಯಾರು ಹೇಳಿದ್ರು? ಅವ್ರು ಯಾಕೆ ನಮ್ಮ ಮನೇಲಿರ್ತಾರೆ? ಅದನ್ನೇ ನಾನು ಕೇಳ್ತಾ ಇರೋದು. ನನ್ನ ಹೆಂಡತಿ ಯಾಕೆ ನಿನ್ನ ಮನೇಲಿ ಇರಬೇಕು ಅಂತ. ಅವರು ಈ ಮನೇಲಿಲ್ಲ. ಅದನ್ನೆಲ್ಲ ನೀನು ಹೇಳಬೇಡ. ನಾನು ಮನೆ ಎಲ್ಲ ಹುಡುಕಿದ್ಮೇಲೆ ಅವಳು ಇದ್ದಾಳೋ ಇಲ್ವೋ ಅಂತ ನಾನು ನಿನ್ಗೆ ಹೇಳ್ತೀನಿ. ಹಾಗೆಲ್ಲ ಯಾರ್ಯಾರನ್ನೋ ಮನೆ ಒಳಗೆ ಬಿಟ್ಕೊಳಕ್ಕಾಗಲ್ಲ. ನಿಮ್ಮ ಹೆಂಡತಿ ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳೋಕ್ಕೆ ಸಾಕ್ಷಿ ತಗೊಂಬನ್ನಿ. ಆ ಥರ ಏನಾದ್ರು ಇದ್ದರೆ ಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ನಾನೇನು ನಿಮ್ಮ ಹತ್ರ ಪರ್ಮಿಷನ್ ಕೇಳಲೇ ಇಲ್ವಲ್ಲ. ಮರ್ಯಾದೆಯಿಂದ ಸರಿದ್ರೆ ಬಾಡಿಗೇನೂ ಡ್ಯಾಮೇಜ್ ಆಗಲ್ಲ. ಇಲ್ಲ ಅಂದ್ರೆ ಇರೋ 7-8 ಮೂಳೆಗಳು ಮುರಿದು ಹೋಗುತ್ತೆ. 2-3 ಆಪರೇಷನ್ ಮಾಡಬೇಕಾಗತ್ತೆ. ಮಿಸ್ಟರ್ ಆದಿ, ನಾನೊಂದು ದೊಡ್ಡ ಆರ್ಗನೈಸೇಷನ್ಗೆ ಮ್ಯಾನೇಜರ್. ನನ್ನ ಸರ್ವಿಸ್ನಲ್ಲಿ ನಿನ್ನಂಥ ರೌಡಿಗಳನ್ನ 100 ಜನ ನೋಡಿದ್ದೀನಿ. ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋನಲ್ಲ. ನೀನ್ ಹೆದರ್ಕೋ ಅಂತ ನಾನು ಹೇಳ್ತಾ ಇಲ್ಲ, ಸೈಡಿಗೆ ಹೋಗು ಅಂತ ಹೇಳ್ತಾ ಇರೋದು. ಹೋಗಲ್ಲ ಅಂದರೆ? ಹೋಗಲ್ಲ ಅಂದ್ರೆ ಅವಾಗ ಬರೀ ನಾನು ಬಾಯಿ ಮಾತಲ್ಲಿ ಹೇಳಲ್ಲ, ಅವಾಗ ಕೈ ಎತ್ತಬೇಕಾಗತ್ತೆ. ಅದ್ ಸರಿ, ಮನೇಲಿ ನನ್ನ ಹೆಂಡತಿ ಇಲ್ಲ ಅಂದಮೇಲೆ ನಾನು ಚೆಕ್ ಮಾಡಿದ್ರೆ ನಿನ್ಗೇನಪ್ಪ ಪ್ರಾಬ್ಲಮ್ಮು? ಇಲ್ಲ ತಾನೇ ನನ್ನ ಹೆಂಡತಿ? ಹಾಗಾದ್ರೆ ನೋಡ್ಕೊಂಡು ಬರ್ತೀನಿ ಬಿಡು. ಅದಕ್ಕೆ ಯಾಕೆ ಹುರ್ಕೊಳ್ತೀಯ? ಸರಿ ಆಯಿತು, ನೋಡ್ಕೊಂಬನ್ನಿ. ಲಿಫ್ಟ್ ವರ್ಕ್ ಆಗಲ್ವಾ? ಅದು ಕೆಟ್ಟೋಗಿ 2-3 ತಿಂಗಳಾಯಿತು. ಅಭಿರಾಮಿ ಯೂಸ್ ಮಾಡೋ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆಯಲ್ಲ ಈ ರೂಮಲ್ಲಿ. ಈ ಮನೇಲೆ ಎಲ್ಲೋ ಇದ್ದಾಳೆ.
ಗುರೂಜಿ ಅಭಿರಾಮಿನ್ ತೋರಿಸಿದ್ದು ಇದೇ ರೂಮಲ್ಲಿ ಅಲ್ವಾ?